ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ನಿಮ್ದು? ಯಾಕೆಂದ್ರೆ ಒಂದ್ ದೇಶದಲ್ಲಿ ಹೋಗಿ ಅಲ್ಲಿ ಊಟ ತಿಂಡಿಗೂ ಬಹಳ ಕಷ್ಟ ಆಗತ್ತೆ, ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೆ? ನಾನು ಎಲ್ಲ ಜನಗಳ ಜೊತೆ ಬೆರ್ತು ಅವ್ರ ಜೊತೆಗೆ ಇರ್ತೀನಿ ಅವರಾಗಿ. ನಾನು ಎಲ್ಲರೂ ನಂತನ ಈಗ ನಾನು ಹೋದರೆ ನನಗೆ ಇದು ಬೇಕು, ನಂಗೆ ಅದು ಬೇಕು, ನಾವೆಲ್ಲ ಅದೇ ಮಾಡೋದಲ್ವಾ. ಎಲ್ಲೋದ್ರೂ ನಾವು ಈಗ ಇದು ಇರಾಕಿಗೆ ಹೋದ್ರೂ ನಂಗೆ ಇಡ್ಲಿ ಸಾಂಬಾರೇ ಬೇಕು ಅಂದರೆ ಎಲ್ಲಾಗತ್ತೆ ಕೆಲಸ. ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್. ಎಲ್ಲಿ ಹೋಗ್ತಿರೋ ಅದರ ಅನುಗುಣವಾಗಿ ನೀವು ಬದುಕಬೇಕು. ಈಗ ಚಳಿಗಾಲದಲ್ಲಿ ಹೋಗ್ಬಿಟ್ಟು ಬಟ್ಟೆ ಬಿಚ್ಚೋಕ್ಕಾಗಲ್ಲ, ಸೆಕೆಗಾಲದಲ್ಲಿ ಹೋಗ್ಬಿಟ್ಟು ಜಾಕೆಟ್ ಹಾಕೊಳಕ್ಕಾಗಲ್ಲ. ಆ ರೀತಿಯೇ ನಾವು ಬದುಕಬೇಕು. ಅವರಲ್ಲಿ ನಾವು ಎಲ್ಲರಲ್ಲೂ ಒಂದಾಗು ದುಡ್ಡು ಬೇಕಲ್ಲ. ಇಲ್ಲ ಹಂಗೆ ಅನ್ಕೋತೀರಾ? ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಹೇಳಿದಾರಲ್ಲ ಡಿ ವಿ ಜಿ ಅವರು. ಯಾಕೆ ಹೇಳಿದ್ರು ಅಂದರೆ ದುಡ್ಡು ಅವಶ್ಯಕತೆ ಇದೆ, ಖಂಡಿತ ನಾವು ಮಾಡ್ತಿರೋ ಕೆಲಸಕ್ಕೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಕೆಲವು ವಿಚಾರಗಳಿದೆ, ದುಡ್ಡನ್ನು ಹೆಂಗೆ ಉಳಿಸ್ಕೋಬೋದು ಆ ವಿಷಯದಲ್ಲೂ ಅಂತ. ಈಗ ಜನಗಳ ಜೊತೆ ಬೆರೆತು ಅವರು ಅವ್ರ ಮನೆಗಳಲ್ಲಿ ಉಳ್ಕೊಂಡಾಗ, ಅಥವಾ ಹೋಟೆಲ್ಸ್ನ ಬಿಟ್ಟು ಹಾಸ್ಟೆಲಲ್ಲಿ ಉಳಿದಾಗ, ಅಥವಾ ಎಲ್ಲೋ ಹೋಟೆಲ್ ಎಕ್ಸ್ಪೆನ್ಸಿವ್ ಊಟ ತಿಂಡಿ ಮಾಡೋ ಬದಲು ಯಾವುದೋ ಒಂದು ಚಿಕ್ಕ ಕ್ಯಾಂಟೀನಲ್ಲಿ ತಿಂದಾಗ, ಅಥವಾ ಅವರ ಮನೆಗಳಲ್ಲಿ ಊಟ ಮಾಡಿದಾಗ ಅವ್ರ ಮನೆ ಗೊತ್ತಾಯಿತು, ಅವ್ರ ಮನೆ ಹೆಂಗಿದೆ ಅಂತ ಗೊತ್ತಾಯಿತು. ಮನೆ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಮಾರ್ಕೆಟ್ ಅರ್ಥ ಮಾಡ್ಕೊಂಡ್ರೆ ಇಡೀ ದೇಶ ಅರ್ಥ ಮಾಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ನೀವು ಅಲ್ಲಿ ಏನೇನು ಐಟಮ್ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶ ಏನು ಊಟ ಮಾಡ್ತಾಯಿದೆ ಅಂತ. ಆ ದೇಶ ಸೂಪರ್ ಮಾರ್ಕೆಟೇ ಇಲ್ಲ ಅಂದರೆ ಮನೆಗಳಿಗೆ ಹೋಗಬೇಕು. ಮನೆಗಳಲ್ಲಿ ಜನ ಪಾತ್ರೆ ಹೆಂಗಿದೆ, ಅವ್ರ ಊಟ ಹೆಂಗಿದೆ, ಅವ್ರು ಯಾವ ಥರ ಕೂತ್ಕೊಂಡು ಊಟ ಮಾಡ್ತಾರೆ, ಕೈಯಲ್ಲಿ ಊಟ ಮಾಡ್ತಾರೆ, ಸ್ಪೂನಲ್ಲಿ ಊಟ ಮಾಡ್ತಾರೆ, ಹಿಂಗೆ ಊಟ ಮಾಡ್ತಾರೆ, ಅವ್ರು ಯಾವ ಥರ ಅವ್ರ ಮನೇಲಿದೆ, ಆ ಮನೆಗಳನ್ನು ಅರ್ಥ ಮಾಡ್ಕೊಂಡಾಗಲೇ ನಿಜವಾದ ದೇಶದ ಸಂಸ್ಕೃತಿ ಅರ್ಥ ಆಗೋದು ನನ್ನ ಅಭಿಪ್ರಾಯ. ಸೊ ಇದರಲ್ಲಿ ಹಣ ಕೂಡ ಉಳಿತಾಯ ಆಗುತ್ತೆ, ಹಾಗೆ ದೇಶವನ್ನು ಕೂಡ ಇನ್ ಡೆಪ್ತ್ ನೋಡ್ಬೋದು. ಇಲ್ಲಾಂದರೆ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ.